ಎಲ್ರಿಗೂ ನಮಸ್ಕಾರ. ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿನ ಧಣಿಗಳ ಬೆಳ್ಳಿ ಲೋಟ ಅನ್ನುವ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ನಿಮ್ಮ ಮುಂಬರುವ ಪ್ರಿಪ್ರೇಟರಿ ಮತ್ತು ಫೈನಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪಾಠದ ಮೇಲೆ 1 ಮತ್ತು 4 ಅಂಕದ ಪ್ರಶ್ನೆಗಳು ಇರ್ತವೆ. ಹಾಗಾದರೆ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಅಲ್ವಾ. ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಧಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಧಣಿಗಳ ಮನೆಯ ಪಕ್ಕದಲ್ಲಿ ಶಾಂಭವಿ ಹೊಳೆ ಹರಿಯುತ್ತಿತ್ತು. ಪ್ರಶ್ನೆ 2, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಗುಡ್ಡ ಹೊಳೆಯಲ್ಲಿ ಮುಸುರೆ ಪಾತ್ರೆಯಲ್ಲಿ ಮರಿಮೀನುಗಳನ್ನು ಹಿಡಿಯುವ ಆಟ ಆಡುತ್ತಿದ್ದನು. ಪ್ರಶ್ನೆ 3, ಧಣಿಗಳ ಹೆಸರೇನು? ಧಣಿಗಳ ಹೆಸರು ವೆಂಕಪ್ಪಯ್ಯ. ಪ್ರಶ್ನೆ 4, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಕುದುಪನ ಕುಟುಂಬದ ಮೇಲೆ ಹೊರಿಸಲಾಯಿತು. ಪ್ರಶ್ನೆ 5, ಧಣಿ ಎಂದಿಗೂ ಯಾರ ಮಾತನ್ನು ನಂಬುವುದಿಲ್ಲ? ಧಣಿ ಎಂದಿಗೂ ಒಕ್ಕಲ ಮಕ್ಕಳ ಮಾತನ್ನು ನಂಬುವುದಿಲ್ಲ. ಪ್ರಶ್ನೆ 6, ಧಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಧಣಿಗಳು ಹೊಳೆಯ ಹೂಳೆತ್ತಲು ಕುದುಪನಿಗೆ ಸೂಚಿಸಿದರು. ಪ್ರಶ್ನೆ 7, ಬೆಳ್ಳಿ ಲೋಟ ಏನನ್ನು ಕಳೆದುಕೊಂಡಿತ್ತು? ಬೆಳ್ಳಿ ಲೋಟ ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ಪ್ರಶ್ನೆ 8, ಧಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕಸಾಕ್ಷಿಯಾಗಿತ್ತು? ಧಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೋಟ ಮೂಕಸಾಕ್ಷಿಯಾಗಿತ್ತು. ಮುಂದಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಸೆರಗಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ಕೂತು ಪಕ್ಕದಲ್ಲಿ ಬೂದಿಯ ಗೆರಟೆಯನ್ನಿರಿಸಿಕೊಂಡು ಹೊಳೆಯ ಗುಣವಾಚನಕ್ಕೆ ತೊಡಗಿದ್ದಳು. ಪ್ರಶ್ನೆ 2, ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ನದಿಯ ಒಡಲು ಕಾವಿಗೆ ಕೂತ ಹೆಂಡೆಯಂತೆ ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕು ಇರುತ್ತದೆ. ಪ್ರಶ್ನೆ 3, ಧಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು? ಮಳೆಗಾಲದಲ್ಲಿ ಶಾಂಭವಿ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟವಾಗಿತ್ತು. ಧಣಿಗಳು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೂದಲಿಸುತ್ತಿದ್ದರು. ಪ್ರಶ್ನೆ 4, ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸುತ್ತಿದ್ದನು? ಮುಸುರೆ ಪಾತ್ರೆಗಳ ಒಡೆಯ ಗುಡ್ಡನು ತೋರು ಬೆರಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಹೇಗೋ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು, ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂದು ಯೋಚಿಸಿದನು. ಪ್ರಶ್ನೆ 5, ಧಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಧಣಿ ಪತ್ನಿ ಈ ಬೆಳ್ಳಿ ಲೋಟ ಜಾಗೃತೆ ಮರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿದ್ದು, ಅದರ ಮೈಮೇಲಿನ ಹೂಬಳ್ಳಿಯನ್ನು ಆ ಕಾಲದಲ್ಲಿ ಯಾವ ಆಚಾರ್ಯ ತಾನೇ ಮಾಡಿಯಾನು ಎಂದು ಬೆಳ್ಳಿ ಲೋಟವನ್ನು ಪರಿಚಯಿಸಿದ್ದಾಳೆ. ಪ್ರಶ್ನೆ 6, ಧಣಿಯ ಬಡಿತದಿಂದ ಗುಡ್ಡ ಬಂಧ ಮುಕ್ತನಾದುದು ಹೇಗೆ? ಧಣಿಗಳು ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರೆ ಮರಕ್ಕೆ ಬಿಗಿದು ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದರು. ತಾಯಿ ಚಿನ್ನಮ್ಮ ತಟ್ಟನೆ, ನಮ್ಮ ಊರು ಕೋಡ್ದಬ್ಬು ದೈವದ ಆಣೆ ಇದೆ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದ್ದಲ್ಲಿ ಎಂದು ಅಸಹಾಯಕತೆಯಿಂದ ದಣಿಗಳ ಕಾಲಿಗೆ ಅಡ್ಡಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ಪಡೆಯಿಲ್ಲದೆ ದುಡಿದು ತೀರಿಸುತ್ತೇನೆಂದು ಅಳುತ್ತಾ ಬೇಡಿಕೊಂಡಳು. ಮುಂದಿನ 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಎಂಬ ಕರಾರಿನನ್ವಯ ದಣಿಯ ಬಡಿತದಿಂದ ಗುಡ್ಡ ಬಂಧಮುಕ್ತನಾದ. ಪ್ರಶ್ನೆ 7, ಕುದುಪನಿಗೆ ಹನಿಗಣ್ಣಾಗಲು ಕಾರಣವೇನು? ಕುದುಪ ಹೂಳು ತುಂಬಿದ್ದ ಬುಟ್ಟಿಯನ್ನು ಚಿನ್ನಮ್ಮನ ತಲೆಗೇರಿಸುವಷ್ಟರಲ್ಲಿ ನವಮಾಸಗಳ ಕಾಲ ಹೊಳೆಯ ಉದರದಲ್ಲಿ ಅಡಗಿದ್ದ ಧಣಿಗಳ ಬೆಳ್ಳಿ ಲೋಟದ ಮಂಕು ಮೂತಿ ಕಾಣಿಸಿತು. ಇನ್ನೂ ಸೂತಕ ಕಳೆಯದ ಹಸಿ ಮಗುವನ್ನು ಮೀಯಿಸುವಂತೆ ನಿಧಾನಕ್ಕೆ ಹೊಳೆಯ ನೀರಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆಯತೊಡಗಿದ. ಆ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ಧಣಿ ಪತ್ನಿಯರ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾದ. ಸಂದರ್ಭ ಪ್ರಶ್ನೆ 1, ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ. ಆಯ್ಕೆ H. ನಾಗವೇಣಿಯವರು ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಚಿನ್ನಮ್ಮಳ ಕುಟುಂಬಕ್ಕೆ ಶಾಂಭವಿ ಹೊಳೆಯು ಮಾಡಿರುವ ಉಪಕಾರವನ್ನು ವಿವರಿಸುವ ಸಂದರ್ಭ ಇದು.
ಆ ಕುಟುಂಬ ಮತ್ತು ಹೊಳೆಯ ಅವಿನಾಭಾವ ಸಂಬಂಧದ ಬಗ್ಗೆ ಹೇಳುವಾಗ ಲೇಖಕಿ ಈ ಮಾತನ್ನು ಹೇಳಿದ್ದಾರೆ. ವಿವರಣೆ: ಚಿನ್ನಮ್ಮಳು ಮುಂಜಾನೆ ಎಂದಿನಂತೆ ಶಾಂಭವಿ ಹೊಳೆಯ ದಡದಲ್ಲಿ ಮುಸುರೆ ಪಾತ್ರೆಗಳನ್ನು ರಾಶಿ ಹಾಕಿ ತಿಕ್ಕುತ್ತಾ ಸಿಟ್ಟಿನಿಂದ ಹೊಳೆಗೆ ಬೈಯುತ್ತಿದ್ದಳು. ಏಕೆಂದರೆ ಆ ಹೊಳೆ ಚಿನ್ನಮ್ಮಳ ಸಂಸಾರಕ್ಕೆ ಅಪವಾದವನ್ನು ತಂದು ಹಾಕಿದೆ. ಆದರೆ ಶಾಂಭವಿ ಹೊಳೆಗೆ ಆ ಸಂಸಾರದ ಬಗ್ಗೆ ಪ್ರೀತಿ ಇದೆ. ಚಿನ್ನಮ್ಮಳ ಗಂಡ ಕುದುಪನ ಗಾಳಕ್ಕೆ ಮೀನುಗಳನ್ನು ಒದಗಿಸುತ್ತಿತ್ತು. ತಾನು ಹರಿದು ಬರುವಾಗ ಸೆರಗಿನಂಚಿನ ತೋಟಗಳಿಂದ ತೆಂಗಿನಕಾಯಿ ಸೌದೆಗಳನ್ನು ತಂದು ಕುದುಪನ ಕಣ್ಣಿಗೆ ಬೀಳಿಸುತ್ತಿತ್ತು. ಮಳೆಗಾಲದಲ್ಲಿ ಪಾತ್ರೆ, ಪಗಡೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕಾಸುಗಳನ್ನು ಹೊತ್ತು ತಂದು ಹಾಕುತ್ತಿದ್ದ ಶಾಂಭವಿ ಹೊಳೆಗೆ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಪ್ರೀತಿ ವಾತ್ಸಲ್ಯಗಳಿದ್ದವೆಂದು ಲೇಖಕಿ ಈ ಮಾತಿನ ಮೂಲಕ ವಿವರಿಸಿದ್ದಾರೆ. ಪ್ರಶ್ನೆ 2. ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. ಆಯ್ಕೆ: ಎಚ್. ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಳೆಗಾಲದಲ್ಲಿ ಶಾಂಭವಿ ಹೊಳೆಯು ತುಂಬಿ ಹರಿಯುವ ಬಗೆಯನ್ನು ಹೇಳುವ ಸಂದರ್ಭ ಇದು. ವಿವರಣೆ: ಶ್ರಾವಣ ಮಾಸದ 4ನೇ ದಿನ ಚಿನ್ನಮ್ಮನ ಮಗ ಗುಡ್ಡ ತುಂಬಿ ಹರಿಯುವ ಶಾಂಭವಿ ಹೊಳೆಯ ದಡದಲ್ಲಿ ಕುಳಿತು ಧಣಿಗಳ ಮನೆಯ ಮೂಸರೆ ಪಾತ್ರೆಗಳನ್ನು ತಿಕ್ತಿದ್ದ. ಆಷಾಢ, ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಹೆಚ್ಚು ಮಳೆ ಸುರಿಯುವ ಕಾರಣಕ್ಕೆ ನದಿ ತುಂಬಿ ಹರಿತಾ ಇತ್ತು. ಆ ಕಾರಣದಿಂದ ಹರಿಯುವ ಕ್ರಿಯೆಯಲ್ಲಿ ಸಿಡುಕಿದ. ಅದರ ಒಡಲು ವ್ಯಗ್ರ ಪ್ರಕ್ಷುಬ್ಧವಾದುದರಿಂದ ಲೇಖಕಿಯು ಅದನ್ನು ಕಾವಿಗೆ ಕೂತ ಹೆಂಟೆಯಂತೆ ಎಂದು ಹೇಳಿದ್ದಾರೆ. ಕಾವಿಗೆ ಕೂತ ಹೆಂಟೆಗೆ ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕುವ ಸಿಡುಕಿರುತ್ತದೆ. ಅದೇ ರೀತಿ ಇಲ್ಲಿನ ಶಾಂಭವಿ ಹೊಳೆಗೂ ಇದೆ ಎನ್ನುವಾಗ ಲೇಖಕಿ ಈ ಮಾತನ್ನು ಹೇಳಿದ್ದಾರೆ. ಪ್ರಶ್ನೆ 3. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳಿದಿನ್ನೆ ಮೇಲೆ ಬಿತ್ತಿದೆಯಲ್ಲವ ಮರಾಯ. ಆಯ್ಕೆ: ಎಚ್. ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿ ಲೋಟ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮಳೆಗಾಲದಲ್ಲಿ ತುಂಬಿ ಹರಿಯುತ್ತಿದ್ದ ಹೊಳೆಗೆ ತಡೆಯೊಡ್ಡುವ ಧಣಿ ವೆಂಕಪ್ಪಯ್ಯನ ಪ್ರಯತ್ನಕ್ಕೆ ಹೊಳೆ ಪ್ರತಿಕ್ರಿಯಿಸುವ ರೀತಿಯನ್ನು ಲೇಖಕಿ ಈ ಮಾತಿನ ಮೂಲಕ ಹೇಳಿದ್ದಾರೆ. ವಿವರಣೆ: ಶಾಂಭವಿ ಹೊಳೆಯು ಮಳೆಗಾಲದಲ್ಲಿ ಧಣಿ ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚನ್ನು ಹೊಳೆ ಕೊಚ್ಚಿ ಹಾಕುತ್ತಿದ್ದರಿಂದ ವೆಂಕಪ್ಪಯ್ಯ ಹೊಳೆಯನ್ನು ಮೂದಲಿಸುತ್ತಿದ್ದರು. ಹೊಳೆಗೆ ಬಾಯಿ ಬರದಿದ್ದರೂ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟು ಎಂಬುದನ್ನು ಮನವರಿಕೆ ಮಾಡಿ ದಣಿಗಳಿಗೆ ಕಿರಿಕಿರಿ ಮೂಡಿಸುತ್ತಿತ್ತು. ಹೊಳೆಯು ಆ ಉಪಟಳ ತಾಳಲಾರದೆ ದಣಿಯವರು ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಆಚೆಗೆ ದೂಡುವಂತೆ ಪಾದಕ್ಕೆಲ್ಲ ಮುರುಕು ಕಲ್ಲಿನ ಗಟ್ಟಿ ಪಂಚಾಂಗ ತೋಟಕ್ಕೂ ನದಿ ಸೆರಗಿಗೂ ನಡುವೆ ದರೆ ಎಬ್ಬಿಸಿ ಎತ್ತರಿಸುತ್ತಾರೆ. ಪ್ರತಿ ವರ್ಷ ವೆಂಕಪ್ಪಯ್ಯ ಗದ್ದೆಯಂಚನ್ನು 4-5 ಅಡಿ ಎತ್ತರಿಸಿದರೂ ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದ ಹೊಳೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ ಎಂದು ಮನಸ್ಸಲ್ಲೇ ವೆಂಕಪ್ಪಯ್ಯನವರ ಪೆದ್ದುತನವನ್ನು ಅಣಕಿಸಿ ಎತ್ತರವನ್ನು ಕೆಡವಿ ಹಾಕುತ್ತಿತ್ತು ಎಂಬುದನ್ನು ವರ್ಣಿಸುವ ಸಂದರ್ಭವಾಗಿದೆ. ಪ್ರಶ್ನೆ 4. ಆತನ ಈಜಿಗೆ ಮೀನುಗಳೇ ನಾಚಬೇಕು. ಆಯ್ಕೆ: ಎಚ್. ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿ ಲೋಟ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಪಾತ್ರೆ ತಿಕ್ಕುತ್ತಿರುವ ಗುಡ್ಡ ನೀರು ಪಾಲಾದಾಗ ಈಜಿ ಬಂದ ರೀತಿಯನ್ನು ಲೇಖಕಿ ವಿವರಿಸುವಾಗ ಈ ಸಾಲು ಬಂದಿದೆ. ವಿವರಣೆ: ಕುದುಪ ಚಿನ್ನಮ್ಮರ ಮಗ ಗುಡ್ಡ ಶಾಂಭವಿ ಹೊಳೆಯ ಅಂಚಿನಲ್ಲಿ ಧಣಿಗಳ ಮನೆಯ ಮುಸುರೆ ಪಾತ್ರೆಯನ್ನು ತಿಕ್ಕುತ್ತಿದ್ದ. ಶಾಂಭವಿ ಹೊಳೆ ರಭಸವಾಗಿ ಹರಿಯುತ್ತಿದೆ. ಗುಡ್ಡ ಹಿಂದಿನ ದಿನ ರಾತ್ರಿಯ ಹರಿಕತೆ ಪ್ರಸಂಗವನ್ನು ನೆನಪಿಸ್ಕೊಳ್ತಾ ಪಾತ್ರೆ ತೊಳಿತಿದ್ದಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ನೀರಿಗೆ ಬಿದ್ದ. ಅವನು ಚಿಕ್ಕವನಾದರೂ ಚೆನ್ನಾಗಿ ಈಜಬಲ್ಲವನಾಗಿದ್ದ ಎನ್ನುವಾಗ ಲೇಖಕಿ ಗುಡ್ಡನ ಕುರಿತಾಗಿ ಈ ಮಾತನ್ನು ಹೇಳ್ತಾರೆ. ಪ್ರಶ್ನೆ 5. ಧಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ. ಆಯ್ಕೆ: ಎಚ್. ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿ ಲೋಟ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೊಳೆಯಲ್ಲಿ ಬೆಳ್ಳಿ ಲೋಟ ಕಾಣೆಯಾದುದನ್ನು ಧಣಿಗಳ ಹತ್ತಿರ ಕುದುಪ ಬಂದು ಹೇಳಿದಾಗ ದಣಿ ನಂಬದೇ ಇರುವ ಸ್ಥಿತಿ ಇದಾಗಿದೆ. ವಿವರಣೆ: ಗುಡ್ಡ ಮುಸುರೆ ಪಾತ್ರೆಗಳು ಹೊಳೆಯುವ ಪಾಲಾದುವೆಂದು ಬಂದು ಹೇಳಿದಾಗ ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಧಣಿಗಳ ಮನೆಯ ಬೆಳ್ಳಿ ಲೋಟ ಸಿಗಲಿಲ್ಲ. ಚಿನ್ನಮ್ಮ, ಕುದುಪ ಗುಡ್ಡರ ಕಣ್ಣೀರು ಹೊಳೆಯನ್ನು ಸೇರಿತೆ ವಿನಃ ಬೇರೆ ಪ್ರಯೋಜನವಾಗಲಿಲ್ಲ. ಆಕಾಶ ಭೂಮಿ ಒಂದು ಮಾಡುವಂತೆ ಮಳೆ ಸುರಿಯುತ್ತಿದ್ದುದರಿಂದ ಪ್ರಯತ್ನಿಸಿ ನಿರಾಶನಾದ ಕುದುಪ ದಣಿಗಳ ಮನೆಯ ಅಂಗಳದಲ್ಲಿ ನಿಂತು ಬೆಳ್ಳಿ ಲೋಟ ಕಾಣೆಯಾದ ವಿಷಯವನ್ನು ದಣಿಗೆ ತಿಳಿಸುತ್ತಾನೆ. ಆಗ ದಣಿಗಳು ಈ ಸಂಸಾರದ ಮೇಲೆಯೇ ಅಪವಾದವನ್ನು ಹಾಕಿದರು. ಈ ಸಂದರ್ಭದಲ್ಲಿ ಅಸಹಾಯಕ ಸ್ಥಿತಿಯಲ್ಲಿರುವ ಒಕ್ಕಲು ಮಕ್ಕಳನ್ನು ಸತ್ಯ ಹೇಳಿದರೂ ಯಜಮಾನರ ಸ್ಥಾನದಲ್ಲಿರುವವರು ನಂಬುವುದಿಲ್ಲ ಎನ್ನುವಾಗ ಲೇಖಕಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ.
ಪ್ರಶ್ನೆ 6. 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ. ಆಯ್ಕೆ ಎಚ್ ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿಲೋಟ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ದಣಿಗಳು ಗುಡ್ಡ ಮಾಡಿದ ತಪ್ಪಿಗೆ ಚಿನ್ನಮ್ಮನಿಗೆ ಶಿಕ್ಷೆ ವಿಧಿಸುವ ಸಂದರ್ಭವಿದು. ವಿವರಣೆ: ಗುಡ್ಡ ಮುಸುರೆ ಪಾತ್ರೆಗಳು ಹೊಳೆಯ ಪಾಲಾದುವೆಂದು ಬಂದು ಹೇಳಿದಾಗ ಕುದುಪ ಹೊಳೆಯಲ್ಲಿ ಮುಳುಗಿ ಸಿಕ್ಕ ಪಾತ್ರೆಗಳನ್ನೆಲ್ಲ ಜಾಲಾಡಿ ತಂದನು. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಧಣಿಗಳ ಮನೆಯ ಬೆಳ್ಳಿಲೋಟ ಸಿಗಲಿಲ್ಲ. ಧಣಿಗೆ ತಿಳಿಸುತ್ತಾನೆ. ಆಗ ಧಣಿಗಳು ಅವನ ಸಂಸಾರದ ಮೇಲೆಯೇ ಅಪವಾದವನ್ನು ಹಾಕಿದರು. ಮಾತ್ರವಲ್ಲ, ಮುಸುರೆ ಪಾತ್ರೆ ತಿಕ್ಕುತ್ತಿದ್ದ ಗುಡ್ಡನ ಬಾಯಿ ಬಿಡಿಸಲು ಅಂಗಳದ ಹೊಂಗಾರೆ ಮರಕ್ಕೆ ಕಟ್ಟಿ ಹಾಕಿ ತೆಂಗಿನ ಕೊತ್ತಳಿಕೆಯಲ್ಲಿ ಬಡಿದರು. ಇದನ್ನು ನೋಡಲಾಗದ ತಾಯಿ ಚಿನ್ನಮ್ಮ ಥಟ್ಟನೆ ನಮ್ಮ ಊರ ಕೊಡದಬ್ಬು ದೈವದ ಆಣೆ ಇದೆ ಎಂದು ಅಸಹಾಯಕತೆಯಿಂದ ಧಣಿಗಳ ಕಾಲಿಗೆ ಅಡ್ಡ ಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ಪಡಿಯಿಲ್ಲದೆ ದುಡಿದು ತೀರಿಸುತ್ತೇನೆಂದು ಅಳುತ್ತಾ ಬೇಡಿಕೊಂಡಳು. ಆಗ ಧಣಿಗಳು ಮೇಲಿನ ತೀರ್ಮಾನಕ್ಕೆ ಬರ್ತಾರೆ. ಪ್ರಶ್ನೆ 7. ಪಾವಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರ್ತೀಯೇನು ನೀನು? ಆಯ್ಕೆ ಎಚ್ ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ಧಣಿಗಳ ಬೆಳ್ಳಿಲೋಟ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೂಳೆತ್ತುತ್ತಿದ್ದ ಕುದುಪ್ಪನಿಗೆ ದಣಿ ವೆಂಕಪ್ಪಯ್ಯ ಹೇಳುವ ಮಾತಿದು. ವಿವರಣೆ: ಕುದುಪ ಚಿನ್ನಮ್ಮರು ಧಣಿಗಳ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಹೊಳೆಯಿಂದ ಹೂಳೆತ್ತಿ ತೆಂಗಿನ ಬುಡಕ್ಕೆ ಹಾಕುತ್ತಿದ್ದರು. ಮೂಳೆ ಮುರಿದು ಹೋಗುವಂತೆ ಆ ಕೆಲಸದ ನಡುವೆ ಸುಸ್ತಾದ ಕುದುಪ ಒಂದರೆ ಕ್ಷಣ ನೀರಲ್ಲಿ ಕುಸಿದು ಕುಳಿತಾಗ ದಣಿಗಳ ಸಿಟ್ಟು ನೆತ್ತಿಗೇರಿತು. ದಣಿ ವೆಂಕಪ್ಪಯ್ಯ ಕುದುಪ್ಪನನ್ನು ಗದರಿಸುತ್ತಾ ಈ ಮೇಲಿನಂತೆ ಹೇಳ್ತಾರೆ: ಮೊದಲೇ ಈ ಸಂಸಾರದ ಮೇಲೆ ಆಪಾದನೆ ಇದೆ. ಈಗ ಈ ರೀತಿಯ ಬೈಗುಳಗಳಿಂದ ಆ ಸಂಸಾರ ಇನ್ನಷ್ಟು ನೋವನ್ನು ಅನುಭವಿಸುವಂತಾಯಿತು. ಇದೇ ಲೋಟವಲ್ಲವೇ ತನ್ನ ಬೆವರಿನ ಬೆಲೆ ಕಳೆದದ್ದು? ಆಯ್ಕೆ ಎಚ್ ನಾಗವೇಣಿಯವರ ಮೀಯುವ ಆಟ ಕೃತಿಯಿಂದ ಆರಿಸಿದ ದಣಿಗಳ ಬೆಳ್ಳಿಲೋಟ ಎನ್ನುವ ಕಥೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೊಳೆಯಲ್ಲಿ ಕಳೆದು ಹೋದ ಬೆಳ್ಳಿಲೋಟ ಸಿಕ್ಕಿದಾಗ ಅದನ್ನು ಬಾಯಲ್ಲಿ ಹಿಡಿದು ಚಿನ್ನಮ್ಮ ತನಗೆ ತಾನೇ ಹೇಳಿಕೊಳ್ಳುತ್ತಾ ಪ್ರತಿಕ್ರಿಯಿಸಿದ ರೀತಿ ಇದು. ವಿವರಣೆ: ಹಿಂದೆ ದಣಿಗಳ ಬೆಳ್ಳಿಲೋಟ ಕಳೆದು ಹೋಗಿ ಆ ಅಪವಾದ ಕುದುಪ ಚಿನ್ನಮ್ಮರ ಕುಟುಂಬದ ಮೇಲೆ ಬಂದಿತ್ತು. ಹೊಳೆಯಲ್ಲಿ ಹೂಳೆತ್ತುವಾಗ ಅದೇ ಬೆಳ್ಳಿಲೋಟ ಕುದುಪನಿಗೆ ಸಿಕ್ಕಿತ್ತು. ಚಿನ್ನಮ್ಮ ಕುದುಪನ ಕೈಯಿಂದ ಬೆಳ್ಳಿಲೋಟವನ್ನು ತೆಗೆದುಕೊಂಡು ತಿರುಗಿಸಿ ನೋಡ್ತಾಳೆ. ಆ ಲೋಟದ ಪರಿಚಯ ಅವಳಿಗೆ ಚೆನ್ನಾಗಿತ್ತು. ತನ್ನ ಸಂಸಾರಕ್ಕೆ ಅಪವಾದವನ್ನು ತಂದಿದ್ದ, ತನ್ನ ಸಂಸಾರವನ್ನು ಕಷ್ಟಕ್ಕೀಡು ಮಾಡಿದ್ದ ಬೆಳ್ಳಿಲೋಟದ ಮೇಲೆ ಕೋಪ ಬಂದಿತ್ತು. ಆಗ ಈ ಮೇಲಿನಂತೆ ಹೇಳುತ್ತಾ ಬೆಳ್ಳಿಲೋಟವನ್ನು ನೀರಿನ ಮಡುವಿಗೆ ಎಸೆದು ಬಿಡುತ್ತಾಳೆ. ಬೆಳ್ಳಿಲೋಟದ ಮೇಲೆ ಆಕೆಗೆ ಇರುವ ಸಿಟ್ಟಿನ ತೀವ್ರತೆಯನ್ನು ಇಲ್ಲಿ ಗುರುತಿಸಬಹುದು. 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದೇಕೆ? ವಿವರಿಸಿರಿ. ಶಾಂಭವಿ ಹೊಳೆಯು ಇಡೀ ಕಥೆಯಲ್ಲಿ ಒಂದು ಜೀವಂತ ಪಾತ್ರವಾಗಿದೆ. ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆಯ ದಣಿಗಳ ಬೆಳ್ಳಿಲೋಟವನ್ನು ಮುಳುಗಿಸಿಕೊಂಡಿದೆ ಮತ್ತು ಆ ಆಪಾದನೆಯನ್ನು ತಮ್ಮ ಕುಟುಂಬದ ಮೇಲೆ ಹಾಕಿದೆ ಎನ್ನುವ ಕೋಪವಿದೆ. ಮಗ ಗುಡ್ಡ ಈ ಕಾರಣಕ್ಕಾಗಿ ಪೆಟ್ಟು ತಿಂದಿದ್ದನು. ಚಿನ್ನಮ್ಮನಿಗೆ ಮುಂದಿನ 3 ವರ್ಷಗಳ ಕಾಲ ಪಡಿಯಿಲ್ಲದೆ ದುಡಿಯಬೇಕಾದ ಪರಿಸ್ಥಿತಿ, ಅಸಹಾಯಕತೆ, ಬಡತನ, ಅಪವಾದ ಈ ಎಲ್ಲ ಕಾರಣದಿಂದ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಿತ್ತು. ಆದರೆ ಲೇಖಕಿ ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಬಯಸುತ್ತಾರೆ. ಏಕೆಂದರೆ ಆ ಹೊಳೆ ಚಿನ್ನಮ್ಮನ ಕುಟುಂಬಕ್ಕೆ ಬೇಕೆಂದೇ ಈ ಅಪವಾದವನ್ನು ತಂದು ಹಾಕಿಲ್ಲ. ಹೊಳೆಗೂ ಚಿನ್ನಮ್ಮನ ಪುಟ್ಟ ಸಂಸಾರದ ಮೇಲೆ ವಾತ್ಸಲ್ಯವಿದೆ. ಅದು ಆ ಕುಟುಂಬಕ್ಕೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತಿದೆ. ಎಂತಹ ಹೊಡೆಯುವ ಮಳೆಯಲ್ಲಾದರೂ ಕುದುಪನ ಗಾಳದ ಬಾಯಿಗೆ ಮೀನುಗಳನ್ನು ಸಿಲುಕಿಸುತ್ತಿತ್ತು. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಿನಂಚಿನಲ್ಲಿರುವ ತೋಟಗಳಿಂದ ಆಗಾಗ ಒಂದಷ್ಟು ಸೌದೆ, ತೆಂಗಿನಕಾಯಿಗಳನ್ನು ಹೊತ್ತು ತಂದು ಕುದುಪನ ಕಣ್ಣಿಗೆ ಬೀಳಿಸುತ್ತಿತ್ತು. ಪಾತ್ರೆ, ಪಗಡೆ, ಕೋಳಿ, ಕುರಿ, ಏಣಿ, ದೋಣಿ, ರೀಪು, ಪಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮನ ಕುದುಪರ ಮಡಲಿಗೆ ಸುರಿಯುತ್ತದೆ. ಈ ಕುಟುಂಬದೊಂದಿಗೆ ಇಷ್ಟೊಂದು ಒಡನಾಟವಿಟ್ಟುಕೊಂಡಿರುವ ಹೊಳೆಯ ಬಗೆಗೆ ಬೆಳ್ಳಿ ಲೋಟದ ಕಾರಣಕ್ಕಾಗಿ ಅಸಹನೆ ಸಲ್ಲದೆಂದು ಲೇಖಕಿಯ ಅಭಿಪ್ರಾಯ. ಪ್ರಶ್ನೆ 2. ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ನಿಜಕ್ಕೂ ದಣಿ ವೆಂಕಪ್ಪಯ್ಯನವರ ಮಾತಿನಂತೆ ಹೇಳುವುದಾದರೆ ಗುಡ್ಡ ಪಾತ್ರೆ ಉಜ್ಜುತ್ತಿದ್ದ ಹೊಳೆಯ ಸೆರಗಲ್ಲಿ ಅಲ್ಲ, ವೆಂಕಪ್ಪಯ್ಯನವರ ತೆಂಗಿನ ತೋಟದ ಅಂಚಿನಲ್ಲಿ. ಆ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಹೂಟ. ಮಳೆಗಾಲದಲ್ಲಿ ತೆಂಗಿನ ತೋಟದ ಅಂಚನ್ನು ಹೊಳೆಯು ಕೊಚ್ಚಿ ಹಾಕುತ್ತಿದ್ದರಿಂದ ದಣಿ ವೆಂಕಪ್ಪಯ್ಯನವರು ಆ ಹೊಳೆಯನ್ನು ಮಳೆಗಾಲ ಬಂದರೆ
ಸಾಕು, ಆ ಬಿಕನಾಸಿ ಹೊಳೆ ಈ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ. ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೂದಲಿಸುತ್ತಿದ್ದರು. ಹೊಳೆಗೆ ಬಾಯಿ ಬರದಿದ್ದರೂ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲೇ ತನ್ನ ವ್ಯಾಪ್ತಿ, ತನ್ನ ಪರಿಹಾರ, ತನ್ನ ಬಲ ಎಷ್ಟು ಎಂಬುದನ್ನು ಮನವರಿಕೆ ಮಾಡಿ ದಣಿಗಳಿಗೆ ಕಿರಿಕಿರಿ ಮೂಡಿಸುತ್ತಿತ್ತು. ಹೊಳೆಯ ಈ ಉಪಟಳ ತಾಳಲಾರದ ದಣಿಯವರು ಹೊಳೆ ಸೊರಗುವ ಕಾಲಕ್ಕೆ ತನ್ನ ಮೇಲುಸ್ತುವಾರಿಯಲ್ಲಿ ನದಿ ಸೆರಗನ್ನು ಆಚೆಗೆ ದೂಡುವಂತೆ ಪಾದಕಲ್ಲು, ಮುರುಕಲ್ಲಿನ ಗಟ್ಟಿ ಪಂಚಾಂಗ ತೋಟಕ್ಕೂ ನದಿ ಸೆರಗಿಗೂ ನಡುವೆ ಧರೆ ಎಬ್ಬಿಸಿ ಎತ್ತರಿಸುತ್ತಾರೆ. ಪ್ರತಿ ವರ್ಷ ವೆಂಕಪ್ಪಯ್ಯ ಗದ್ದೆಯಂಚನ್ನು 4-5 ಅಡಿ ಎತ್ತರಿಸಿದರೂ ಬೇಸಿಗೆಯಲ್ಲಿ ಅದನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದ ಹೊಳೆ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆ ಮೇಲೆ ಬಿತ್ತಿದೆಯಲ್ಲವಾ ಮಾರಾಯ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳುವ ಹಾಗೆ ಮಳೆಗಾಲದಲ್ಲಿ ಮತ್ತೆ ಆ ಧರೆಯನ್ನು ಕೆಡವುತ್ತಿತ್ತು. ಬೇಸಿಗೆಯಲ್ಲಿ ವೆಂಕಪ್ಪಯ್ಯ ಹೊಳೆಗೆ ಅಡ್ಡಲಾಗಿ ಧರೆಯನ್ನು ಎತ್ತರಿಸುವುದು, ಮಳೆಗಾಲದಲ್ಲಿ ಹೊಳೆ ಅದನ್ನು ಕೊಚ್ಚಿಕೊಂಡು ಹೋಗುವುದು ಮಾಮೂಲಾಗಿತ್ತು. ಈ ರೀತಿ ದಣಿ ಹಾಗೂ ಹೊಳೆಯ ನಡುವಿನ ಸಮರ ಮುಂದುವರಿಯುತ್ತಿತ್ತು. ಪ್ರಶ್ನೆ 3. ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಕುದುಪ ಚಿನ್ನಮ್ಮರ ಮಗ ಗುಡ್ಡ ಶಾಂಭವಿ ಹೊಳೆಯ ಅಂಚಿನಲ್ಲಿ ದಣಿಗಳ ಮನೆಯ ಮುಸುರೆ ಪಾತ್ರೆಯನ್ನು ತಿಕ್ಕುತ್ತಿದ್ದ. ಆತನಿಗೆ ಹೊಳೆಯ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿರುವುದು ತಿಳಿದಿರಲಿಲ್ಲ. ಶಾಂಭವಿ ಹೊಳೆ ರಭಸವಾಗಿ ಹರಿಯುತ್ತಿದೆ. ಗುಡ್ಡ ಹಿಂದಿನ ದಿನ ರಾತ್ರಿಯ ಹರಿಕತೆ ಪ್ರಸಂಗವನ್ನು ನೆನಪಿಸಿಕೊಳ್ಳುತ್ತಾ ಪಾತ್ರೆ ತೊಳೆಯುತ್ತಿದ್ದಾಗ ಕಾಲಡಿಯ ಮಣ್ಣು ಕುಸಿದು ಪಾತ್ರೆಗಳ ಸಮೇತ ನೀರಿಗೆ ಬಿದ್ದನು. 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ ನೀರು ಪಾಲಾದವು. ಹಾಗೂ ದಣಿಗಳ ಪತ್ನಿಗೆ ಅವರಪ್ಪ ಕೊಟ್ಟ 1 ಬೆಳ್ಳಿ ಲೋಟವು ಇದರ ಜೊತೆಗೆ ಸೇರಿತ್ತು. ಗುಡ್ಡ ಚಿಕ್ಕವನಾದರೂ ಚೆನ್ನಾಗಿ ಈಜು ಬಲ್ಲವನಾಗಿದ್ದ. ಈಜಿಕೊಂಡು ಮೇಲೆ ಬಂದವನು ಅಳುತ್ತಾ ಅಪ್ಪ ಕುದುಪನತ್ತ ಬಂದು ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುತ್ತಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆಬಡಿತ ನಿಂತಂತಾಯಿತು. ಬಂದು ನೋಡಿದರೆ ಮುಸುರೆ ಪಾತ್ರೆಗಳಲ್ಲೂ ನೀರು ಪಾಲಾಗಿತ್ತು. ದಣಿಗಳಿಗೇನಾದರೂ ಈ ವಿಷಯ ತಿಳಿದರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಎಂದು ಆಲೋಚಿಸಿದವನೇ ಥಟ್ಟನೆ ಮೈಯ ಬಟ್ಟೆಬರೆಗಳನ್ನೆಲ್ಲ ಜಾರಿಸಿ ಎಸೆದು ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳನ್ನು ಹುಡುಕುತ್ತಾನೆ. ಕುಸಿದ ಮಣ್ಣುಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಆದರೆ ಏನು ಮಾಡಿದರೂ ದಣಿಗಳ ಮನೆಯ ಬೆಳ್ಳಿ ಲೋಟ ಸಿಗಲಿಲ್ಲ. ಕೊನೆಗೆ ಈ ಕುಟುಂಬವೇ ದಣಿಗಳಿಂದ ಅಪವಾದಕ್ಕೆ ಗುರಿಯಾಯಿತು. ಪ್ರಶ್ನೆ 4. ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ, ಗಾಬರಿ, ಭಯ ಉಂಟಾಗಲು ಕಾರಣವೇನು? ಕುದುಪ ಯಾವುದೋ ಒಂದು ಕುಲಗೆಟ್ಟ ಲೋಟವನ್ನು ನೀರೊಳಗೆ ಅದ್ದಿ ತೆಗೆದು ಚಿನ್ನಮ್ಮನ ಕೈಗೆ ಕೊಡುವುದನ್ನು ದಣಿಗಳು ಮೌನವಾಗಿಯೇ ದಿಟ್ಟಿಸಿದರು. ಮಾನಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕೆಂದು ಯೋಚಿಸಿದರು. ಈ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದ ಗಂಡ ಹೆಂಡರ ಚಲನವಲನವನ್ನು ಕಿರಿದು ಕಣ್ಣಿಂದ ಮತ್ತಷ್ಟು ದಿಟ್ಟಿಸಿ ನೋಡಿದರು. ನಿಧಾನಕ್ಕೆ ಕೂತಲ್ಲಿಂದ ಎದ್ದು ಬಂದರು. ಹಾಗೆ ಸದ್ದಿಲ್ಲದೆ ಬಂದ ದಣಿಗಳು ನೆರಳಲ್ಲೇ ನಿಂತು ತನ್ನೆದುರು ನಡೆಯುತ್ತಿದ್ದ ವ್ಯಾಪಾರವನ್ನು ಕಿರುಗಣ್ಣಿನಿಂದ ಗಮನಿಸುತ್ತಿದ್ದಂತೆ ಅವರ ಎದೆ ಬಡಿತದ ಲಯ ತಪ್ಪತೊಡಗಿತು. ಅವರ ಒಡಲ ಸಮಸ್ತ ವ್ಯವಹಾರಗಳು ಒಂದೆರೆಗಳಿಗೆ ಸ್ತಬ್ಧಗೊಂಡಂತಾಯಿತು. ಚಿನ್ನಮ್ಮ ತನ್ನ ಕೈಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ಅವರನ್ನೇ ಆಕೆ ತಿರುಗಿಸಿದಂತಾಯಿತು. ಏಕೆಂದರೆ ಆಕೆಯ ಕೈಯಲ್ಲಿದ್ದುದು ತಮ್ಮ ಮನೆಯದೇ ಬೆಳ್ಳಿ ಲೋಟವೆಂಬ ಅರಿವು ಅವರಿಗೆ ಬಂತು. ಅದರ ಕಂಠ 7 ಎಸಳುಗಳ ಹೂವಿನಂತಿರುವುದು. ಕಳೆದ 40 ವಸಂತಗಳಿಂದ ತಮ್ಮ ದಾಂಪತ್ಯ ಜೀವನಕ್ಕೆ ಮೂಕ ಸಾಕ್ಷಿಯಾಗಿದ್ದ ಲೋಟವಿದು ಎಂಬ ಅರಿವು ಮೂಡಿ ಭೀತರಾದರು. ಕುದುಪ ಚಿನ್ನಮ್ಮ ಗುಡ್ಡರ ಮೇಲೆ ಕಳ್ಳತನದ ಅಪವಾದವನ್ನು ಹೊರಿಸಿದ್ದ ತಮ್ಮ ಬಗ್ಗೆ ಆತಂಕ, ಗಾಬರಿ, ಭಯ ಉಂಟಾಯಿತು. ಪ್ರಶ್ನೆ 5. ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು ವಿಶ್ಲೇಷಿಸಿ. ಕುದುಪ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನೊಮ್ಮೆ ದಣಿಯವರ ಪರದಿಗೆ ಒಪ್ಪಿಸಬೇಕೆಂದು ಕಾತುರನಾಗಿ ಆ ಲೋಟ ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯುತ್ತಿದ್ದ. ಬೆಳ್ಳಿ ಲೋಟ ಸಿಕ್ಕಿದ್ದು ಆತನಿಗೆ ಅತ್ಯಂತ ಸಂತೋಷವಾಗಿತ್ತು. ಆದರೆ ಚಿನ್ನಮ್ಮ ಅದನ್ನು ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟು ಭಾವನೆಗಳು ಗಿರಿಕಿ ಹೊಡೆಯತೊಡಗಿದವು. ತನ್ನ ಬೆವರಿನ ಬೆಲೆ ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ ಆ ಲೋಟದ ಮೇಲೆ ವಿಪರೀತ ಕೋಪ ಬರುತ್ತದೆ. ಲೋಟ ಬೆಳ್ಳಿಯದಾದರೇನು, ಗುಣ ಮಣ್ಣಿಗಿಂತಲೂ ಬರ್ನಾಸು, ಮೂರ್ಖಾಸಿನದು ಎಂದು ಯೋಚಿಸುತ್ತಾಳೆ.
ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಅನುಭವಿಸಿದ ನೋವು, ಅವಮಾನ, ಪಟ್ಟಪಾಡು, ಪರಿತಾಪಗಳೆಲ್ಲ ಚಿನ್ನಮ್ಮನ ಮನಸ್ಸಿನಲ್ಲಿ ದಿಗಿಣಿ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿಯನ್ನು ಕ್ಷಣಕಾಲ ಕಸಿದುಕೊಂಡಿತು. ಒಡಲ ಪಿತ್ತ ಒಂದೆರೆ ಕ್ಷಣ ಕೆರಳಿದಂತಾಯಿತು. ಪೂರ್ವಾಭಿಮುಖವಾಗಿ ನಡೆದು ದೂರದಲ್ಲಿದ್ದ ಹೊಳೆಯ ಆಳ ಮಡುವಿನತ್ತ ಬೆಳ್ಳಿ ಲೋಟವನ್ನು ಎಸೆದು ಬಿಟ್ಟಳು. ಒಂದು ವೇಳೆ ಬೆಳ್ಳಿ ಲೋಟವನ್ನು ದಣಿಗಳಿಗೆ ಹಿಂತಿರುಗಿಸಿದರೆ ಅವಳ ಕುಟುಂಬ ಆಪಾದನೆಯಿಂದ ಪಾರಾಗಬಹುದಿತ್ತು. ಆದರೆ ಅದುವರೆಗೆ ಆ ಕುಟುಂಬ ಅನುಭವಿಸಿದ ಸಂಕಷ್ಟಕ್ಕೆ ಪರಿಹಾರ ಸಿಗಬಾರದು. ಲೋಟ ಕದ್ದ ಆಪಾದನೆಯಿಂದ ಅನುಭವಿಸಿದ ಯಾತನೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ತನ್ನ ಕುಟುಂಬ ಆಪಾದನೆಯಿಂದ ಹೊರಬರುವುದಕ್ಕಿಂತ ಆ ಲೋಟವನ್ನು ಮತ್ತೆ ನೀರಿಗೆ ಎಸೆಯುವ ಮೂಲಕ ತನ್ನ ಸಿಟ್ಟನ್ನು ಹೊರಹಾಕುತ್ತಾಳೆ. ಈ ಮೂಲಕ ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಇದ್ದರೂ ಚಿನ್ನಮ್ಮ ಆ ಸಾಧ್ಯತೆಯನ್ನು ನಿರಾಕರಿಸುತ್ತಾಳೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನೀವು ದಣಿಗಳ ಬೆಳ್ಳಿ ಲೋಟ ಅನ್ನುವ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ. ಪ್ರಶ್ನೆಗಳಿಗೆ ಉತ್ತರವನ್ನು ಓದುವಾಗ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ವಿದ್ಯಾರ್ಥಿಗಳೇ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.